ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಹಲೋ ರಾಜೀವ್ ಅವರೇ. ಹಲೋ ಆಶಾ, ಪ್ಲೀಸ್ ಕೂತ್ಕೊಳ್ಳಿ. ಇಟ್ಸ್ ಓಕೆ. ನಾನೀಗ ತಾನೇ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ಕೊಂಡು ಬಂದೆ. ಅವ್ರು ನಮಗೆ 60 ಕೋಟಿ ಲೋನ್ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಸೊ ನನ್ನ ಪ್ರಾಪರ್ಟಿ ಕೋಲಾಟ್ರಲ್ ಆಗಿರುತ್ತೆ. ನಾನು ನಿಮ್ಗೆ ಹೇಳಿದಾಗೆ ಸೆಕ್ಯೂರಿಟಿ ನನ್ನ ಹೆಸರಲ್ಲಿರುತ್ತೆ, ಅಮೌಂಟ್ ನಿಮ್ಮ ಹೆಸರಲ್ಲಿರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಎಲ್ಲ ಯಾಕೆ, ನನ್ನ ಕಂಪ್ನಿ ಶುರು ಮಾಡೋದಕ್ಕೆ ನೀವು ಇಷ್ಟೆಲ್ಲ ಮಾಡ್ತಾಯಿದ್ದೀರಾ. ಬೇದವೇ ನಾಳೆನೇ ಬ್ಯಾಂಕ್ ಹೋಗಿ ಲೋನ್ ಅಮೌಂಟ್ ರಿಲೀಸ್ ಆಗೋದಕ್ಕೆ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ಬರೋಣ. ಶ್ಯೂರ್. ಓಕೆ. ದಿನೇಶ್ ಇಲ್ವಾ? ಇಲ್ಲ, ಹೊರಗಡೆ ಹೋಗಿದ್ದಾರೆ. ಓಕೆ. ನಮ್ಮ ಕಂಪ್ನಿಗೆ ಜಾಗ ಎಲ್ಲ ಅಲಾಟ್ ಆಗಿದೆ ಅಂತ ಏನಾದರೂ ಗೊತ್ತಾಯ್ತಾ? ಸಿಟಿ ಹೊರಗಡೆ ಹೊಸದಾಗಿ ಇಂಡಸ್ಟ್ರಿಯಲ್ ಪಾರ್ಕ್ ಶುರು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರಲ್ಲ, ಅಲ್ಲೇ ನಮಗೂ ಜಾಗ ಅಲಾಟ್ ಆಗಿದೆ. ಗೌರ್ಮೆಂಟ್ ಅವರೇ ಅದನ್ನು ಕೊಡ್ತಾ ಇರೋದು. ಗುಡ್. ಆಮೇಲೆ ನಾವು ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕಾಗಿರೋ ಪೇಪರ್ಸ್ ಎಲ್ಲ ರೆಡಿ ಆಗಿದೆ ತಾನೇ? ಅಂದರೆ ನಮ್ಮ ಪ್ರಾಜೆಕ್ಟ್ ರಿಪೋರ್ಟ್, ಇನ್ವೆಸ್ಟ್ಮೆಂಟ್ ಎಸ್ಟಿಮೇಷನ್, ಅದರಿಂದ ಬರೋ ಪ್ರಾಫಿಟ್, ಇದೆಲ್ಲದ್ರ ಬಗ್ಗೆನೂ ಅದರಲ್ಲಿರಬೇಕು. ಬ್ಯಾಂಕ್ನವರು ಅದನ್ನೆಲ್ಲ ಕೇಳ್ತಾರೆ. ಅದನ್ನು ನೋಡಿದ ತಕ್ಷಣ ಬ್ಯಾಂಕ್ನವ್ರಿಗೆ ಕಾನ್ಫಿಡೆನ್ಸ್ ಬರಬೇಕು ನಮ್ಮ ಬಗ್ಗೆ. ರಿಪೋರ್ಟ್ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಬ್ಯಾಂಕ್ ಅವ್ರಿಗೆ ಇಂಪ್ರೆಸಿವ್ ಆಗೋ ಥರನೇ ರಿಪೋರ್ಟ್ ರೆಡಿ ಮಾಡಿದ್ದೀನಿ. ರಿಪೋರ್ಟ್ ಒಳಗಡೆ ಇದೆ, 1 ನಿಮಿಷ ತೊಗೊಂಬರ್ತೀನಿ. ಗುಡ್. ಫ್ಯಾಬ್ಲಸ್ ರಿಪೋರ್ಟ್. ಈ ರಿಪೋರ್ಟ್ನ ನೋಡಿದ ತಕ್ಷಣ ಬ್ಯಾಂಕ್ನವರು ಇಂಪ್ರೆಸ್ ಆಗ್ತಾರೆ. ಲೋನ್ ಕ್ಲಿಯರ್ ಮಾಡೋದಕ್ಕೆ 10 ಇಯರ್ಸ್ ಟೈಮ್ ಪೀರಿಯಡ್ ಇರುತ್ತೆ. ಲೋನ್ ಕ್ಲಿಯರ್ ಮಾಡೋಕ್ಕೆ 10 ವರ್ಷ ಏನು ಬೇಕಾಗಲ್ಲ ರಾಜೀವ್ ಅವರೇ. ನಾವು ಈ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡ್ತಿರೋದು 60 crores. ಸರ್ಕಾರದಿಂದ ನಮಗೆ 60% ಸಬ್ಸಿಡಿ ಸಿಗುತ್ತೆ. ಸಬ್ಸಿಡಿ ಅಮೌಂಟ್ ರಿಲೀಸ್ ಆದ ತಕ್ಷಣ ನಾವು ಅದನ್ನು ಲೋನಿಗೆ ಕಟ್ಬಿಡ್ಬೋದು. ನಮ್ಮ ಪ್ರೊಜೆಕ್ಷನ್ ಪ್ರಕಾರ ನಮ್ಮ ಕಂಪ್ನಿ ಮೊದಲನೇ ವರ್ಷದ ಪ್ರಾಫಿಟ್ 15 crores. ಸಬ್ಸಿಡಿ ಅಮೌಂಟ್ನ ನಾವು ಲೋನಿಗೆ ಕಟ್ಟೋದ್ರಿಂದ ಬಾಕಿ ಅಮೌಂಟ್ನ ಬೇಗ ಕ್ಲಿಯರ್ ಮಾಡಿಬಿಡ್ಬೋದು. ಅದಾದಮೇಲೆ ಕೊಲ್ಯಾಟ್ರಲ್ ಇಟ್ಟಿರೋ ಪ್ರಾಪರ್ಟಿ ನಿಮ್ಮ ಕೈಗೆ ವಾಪಸ್ ಸಿಗುತ್ತೆ. ನೀವು ಬೇಕಾದ್ರೆ ಆ ಪ್ರಾಪರ್ಟಿನ ನಿಮ್ಮ ಪೆಟ್ರೋಲಿಯಂ ಬಿಸ್ನೆಸ್ಗೆ ಉಪಯೋಗಿಸ್ಕೋಬೋದು. ಅದರ ಅವಶ್ಯಕತೆ ಇಲ್ಲ ಅನಿಸುತ್ತೆ ಆಶಾ ಅವರೇ. ಪೆಟ್ರೋಲಿಯಂ ಬಿಸ್ನೆಸ್ಗೆ ಪ್ರಾಪರ್ಟಿನ ಪ್ಲೆಡ್ಜ್ ಮಾಡಿ ಹಣ ತಗೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ರಾಜೀವ್ ಅವರೇ, ಹೊಸ ಕಂಪ್ನಿ ಸೆಟಪ್ ಮಾಡೋಕ್ಕೆ ಬೇಕಾದ ಇನಿಷಿಯಲ್ ಹೆಲ್ಪ್ ಎಲ್ಲ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು. ಅರೆ, ನೀವು ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಇನ್ಫ್ಯಾಕ್ಟ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಕಂಪ್ನಿನ ಶುರು ಮಾಡೋದಕ್ಕೆ ಎಷ್ಟೆಲ್ಲ ಶ್ರಮ ವಹಿಸ್ತಾ ಇದ್ದೀರಾ, ಎಫರ್ಟ್ ಹಾಕ್ತಾ ಇದ್ದೀರಾ. ನೀವಿರೋದ್ರಿಂದನೇ, ನಿಮ್ಮ ಎಫಿಷಿಯನ್ಸಿ ಬಗ್ಗೆ ನನಗೆ ವಿಶ್ವಾಸ ಇರೋದ್ರಿಂದನೇ ನೀವು ಬಿಸ್ನೆಸ್ ಪ್ರಪೋಸಲ್ ಕೊಟ್ಟ ತಕ್ಷಣ ಅದನ್ನು ಒಪ್ಕೊಂಡು ನನ್ನ ಕಂಪ್ನಿಯ ಎಲ್ಲ ಜವಾಬ್ದಾರಿಗಳನ್ನ ನಿಮಗೆ ವಹಿಸಿರೋದು. ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸ್ ಎ ಲಾಟ್. ಅಮ್ಮ, ನಾನು ಇನ್ಸ್ಟಿಟ್ಯೂಟ್ ಹೋಗಿ ಬರ್ತೇನೆ. ಸರಿಪ್ಪ. ಚಿತ್ತು, ಏನು ಇನ್ಸ್ಟಿಟ್ಯೂಟ್ ಇಷ್ಟೊತ್ತಾದ ಹೋಗಿಲ್ಲ ನೀನು? ಅದು ಚೆನ್ನೈ ಇನ್ಸ್ಟಿಟ್ಯೂಟಿಗೆ ಒಂದು ಮೇಲ್ ಮಾಡಬೇಕಿತ್ತು ಪಾಪ, ಅದನ್ನು ಮುಗಿಸಿ ಈಗ ಹೋಗ್ತಾ ಇದ್ದೀನಿ. ಸರಿಯೋ, ಶಾಸ್ತ್ರಿಗಳಿಗೆ ಹೇಳಿ ಅಕೌಂಟ್ನೆಲ್ಲ ಅಪ್ಡೇಟ್ ಮಾಡಿಸು, ಹಾಗೆ ಬ್ಯಾಲೆನ್ಸ್ ಶೀಟ್ ನೋಡಿಸು, ನೀನೇ ಖುದ್ದಾಗಿ ನೋಡು. ಆಮೇಲೆ ಅಯ್ಯಂಗಾರ್ಗೆ ಗೋಡೌನಲ್ಲಿ ರಾ ಮೆಟೀರಿಯಲ್ಸ್ ಎಷ್ಟಿದೆ, ರೆಡಿ ಪ್ರಾಡಕ್ಟ್ಸ್ ಎಷ್ಟಿದೆ, ಮತ್ತು ಎರಡಕ್ಕೂ ಟ್ಯಾಲಿ ಆಗ್ತಿದೆಯಾ ಅಂತ ನೋಡೋದಕ್ಕೆ ಹೇಳು. ಹಾಗೆ ಸ್ಟೋರ್ ರಿಜಿಸ್ಟರು ಅಪ್ಡೇಟ್ ಆಗಿದೆ ಅಂತ ನೋಡು. ನಮ್ಮ ಕಂಪ್ನಿಯ ಬ್ಯಾಂಕ್ ಅಕೌಂಟ್ಸು ಸ್ಟೇಟ್ಮೆಂಟ್ಸ್ ಎಲ್ಲ ಸರಿಯಾಗಿದೆಯಾ ಒಂದು ಸರಿ ನೋಡು. ಹಾಗೆ ಶಾಸ್ತ್ರಿಗಳಿಗೆ ಈ ಸರಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರ ಬಗ್ಗೆ ಅಕ್ನಾಲಜ್ಮೆಂಟು, ಸೇಲ್ಸ್ ಟ್ಯಾಕ್ಸು, ಗೂಡ್ ಟ್ಯಾಕ್ಸ್ ಕಟ್ಟಿರೋದ್ರ ರಿಸಿಪ್ಟ್ಸ್ ಎಲ್ಲ ಸರಿಯಾಗಿದೆಯಾ ನೋಡೋಕೆ ಹೇಳು. ಯಾಕೆ ಏನು ಅಂತ ನಾನು ಈಗಲೇ ಹೇಳೋಕ್ಕಾಗಲ್ಲ.
ಇನ್ನು ಅರ್ಧ ಗಂಟೆಯಲ್ಲಿ ಆಫೀಸ್ನ ಪ್ರತಿಯೊಂದು ಡಾಕ್ಯುಮೆಂಟು ಅಕೌಂಟು ಪೇಪರು ಎಲ್ಲ ಅಪ್ಡೇಟ್ ಆಗಿರಬೇಕು. ನಾನು ಮನೇಲೇ ಇದ್ದೀನಿ. ಹಾಂ, ಎಲ್ಲ ಆದಮೇಲೆ ನನಗೆ ಫೋನ್ ಮಾಡು. ಓಕೆ ಓಕೆ. ಜಗದೀಶ, ಈಗ ತಾನೇ ಆಫೀಸಿಗೆ ಹೊರಟಿದ್ದೆ, ಮತ್ತೆ ವಾಪಸ್ ಬಂದಿದೆಯಲ್ಲ, ಏನಾದರೂ ಮರ್ತ್ಯಾ? ಇಲ್ಲಮ್ಮ. ಅಲ್ಲ ಮತ್ತೆ ಯಾಕಿಷ್ಟು ಅರ್ಜೆಂಟಾಗಿ ವಾಪಸ್ ಬಂದ್ಬಿಟ್ಟೆ? ಅದು ಅಲ್ಲದೆ ಸರಿಯಾಗಿ ನಾನು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾ ಇದ್ದೆ, ಏನಾಯಿತು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಅಮ್ಮ, ವಾರ್ಡ್ರೋಬ್ ಕೀಸಲ್ಲಿದೆ? ನನ್ನ ಹತ್ರನೇ ಇದೆ. ಒಡವೆಗಳು? ಬ್ಯಾಂಕ್ ಲಾಕರ್ನಲ್ಲಿದೆ, 1-2 ಒಡವೆ ಇಲ್ಲೇ ಇದೆ. ನಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸು ಮತ್ತು ಟ್ಯಾಕ್ಸ್ ಕಟ್ಟಿದ ರೆಸಿಪ್ಟ್ಸ್ ಎಲ್ಲ? ಅವೆಲ್ಲ ನನ್ನ ಹತ್ರ ಇದೆಯಪ್ಪ, ವಾರ್ಡ್ರೋಬಲ್ಲಿದೆ ನೋಡು. ಹಾಲಿಟ್ಟಿದೆ ನೋಡಿ. ಹಾಂ ಸರಿ, ಹೇಳು. ಶಾಸ್ತ್ರಿಗಳು ಹೇಳಿದ್ರಾ? ಓಕೆ, ನೀನು ಚೆಕ್ ಮಾಡಬೇಕಿತ್ತು. ಓಕೆ ಓಕೆ ಓಕೆ. ಜಗದೀಶ, ಏನಾಯ್ತು ನಿನಗೆ ಇವತ್ತು? ಅಲ್ಲ, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದಿ, ಟ್ಯಾಕ್ಸ್ ರಿಸಿಟ್ಸ್ ಕೇಳ್ತಾ ಇದ್ದಿ, ಏನಾಯಿತು? ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮಗೆ ಗೊತ್ತಾಗುತ್ತೆ ಬಿಡಿ ಡ್ಯಾಡ್. ಬಾಯ್ ಪಾಪ, ಟೈಮ್ ಆಯಿತು, ಬರ್ತೀನಿ ಮಾ. ಬಾಯ್. ಮಿಸ್ಟರ್ ಶಂಕರದಾಸ್, ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಬಂದಿದ್ದೀವಿ. ನಿಮ್ಮನ್ನೇ ರೈಡ್ ಆಗ್ತಾ ಇದೆ. ಯಾಕೆ? ನಾವು ಟ್ಯಾಕ್ಸ್ ಎಲ್ಲ ಕರೆಕ್ಟಾಗಿ ಕಟ್ತಾ ಇದ್ದೀವಲ್ಲ? ಇಲ್ಲ, ನೀವು ಸುಳ್ಳು ರಿಟರ್ನ್ ಫೈಲ್ ಮಾಡ್ತಾ ಇದ್ದೀರಾ, ಟ್ಯಾಕ್ಸ್ ಇವೇಷನ್ ಮಾಡಿದ್ದೀರಾ, ಸುಳ್ಳು ಲೆಕ್ಕ ತೋರಿಸ್ತಾ ಇದ್ದೀರಾ ಅಂತ ನಮ್ಗೆ ಗೊತ್ತಾಗಿದೆ. ಇಂಪಾಸಿಬಲ್. ನಾವು ಯಾವತ್ತೂ ಟ್ಯಾಕ್ಸ್ ಇವೇಷನ್ ಮಾಡಿಲ್ಲ. ಟ್ಯಾಕ್ಸ್ನ ನಾವು ರೆಗ್ಯುಲರ್ ಆಗಿ ಕರೆಕ್ಟಾಗಿ ಪೇ ಮಾಡ್ಕೊಂಡು ಬಂದಿದ್ದೇವೆ. ನಿಮಗೆ ಯಾರೋ ಸುಳ್ಳು ಇನ್ಫಾರ್ಮೇಷನ್ ಕೊಟ್ಟಿರಬೇಕು. ಸುಳ್ಳು ಯಾವುದು ನಿಜ ಯಾವುದು ಅಂತ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗ್ಬಿಡುತ್ತೆ. ನೀವು ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಕಟ್ಟಿದ್ದೀರಿ ಅಂದಮೇಲೆ ನಿಮಗೆ ಭಯ ಯಾಕೆ? ನಮಗೆ ಯಾಕೆ ಭಯ ಆಗಬೇಕು? ನೀವು ಯಾವುದೋ ಸುಳ್ಳು ಇನ್ಫಾರ್ಮೇಷನ್ ತೊಗೊಂಡು ಬಂದು ಇಲ್ಲಿ ರೈಡ್ ಮಾಡ್ತಾ ಇದ್ದೀರಿ, ನಮಗೆ ತೊಂದರೆ ಕೊಡ್ತಾ ಇದ್ದೀರಿ. ನಿಮಗೆ ತೊಂದರೆ ಆಗತ್ತೆ ಅಂತ ನಾವು ನಮ್ಮ ಡ್ಯೂಟಿ ಮಾಡದೇ ಇರೋಕ್ಕಾಗೋದಿಲ್ಲ ಮಿಸ್ಟರ್ ಶಂಕರದಾಸ್. ದಯವಿಟ್ಟು ನಮ್ಮ ಜೊತೆ ಕಾಪ್ರೇಟ್ ಮಾಡಿ, ನಮ್ಮ ಕೆಲಸಕ್ಕೆ ಅಡ್ಡಿ ಮಾಡಬೇಡಿ. ಆಫೀಸರ್, ರೈಡ್ ಮಾಡೋದಕ್ಕೆ ವಾರಂಟ್ ಇದೆಯಾ? ಇನ್ನಾದರೂ ನಮ್ಮ ಕೆಲಸಕ್ಕೆ ನೀವು ಸಹಕಾರ ಕೊಡ್ತೀರಿ ಅಂದ್ಕೊಂಡಿದ್ದೀನಿ. ನೀವು ಸಹಕಾರ ಕೊಡದೆ ಹೋದರೂ ನಮ್ಮ ಡ್ಯೂಟಿ ಮಾಡೋದು ನಮ್ಗೆ ಗೊತ್ತು. ಇಲ್ಲ, ನಮ್ಮ ಕಡೆಯಿಂದ ಫುಲ್ ಕೋಆಪ್ರೇಷನ್ ಇದೆ. ರೈಡ್ ಮುಗಿಯೋವರೆಗೂ ನೀವು ಯಾರಿಗೂ ಫೋನ್ ಮಾಡೋ ಹಾಗಿಲ್ಲ, ಫೋನ್ ರಿಸೀವ್ ಮಾಡೋ ಹಾಗಿಲ್ಲ. ರಮೇಶ್, ಆ ಲ್ಯಾಂಡ್ಲೈನ್ ಡಿಸ್ಕನೆಕ್ಟ್ ಮಾಡಿ, ಹಾಗೆ ಇವರು ಸೆಲ್ ಫೋನ್ಸ್ ಎಲ್ಲ ಸೀಸ್ ಮಾಡಿ. ಪ್ಲೀಸ್ ಸರ್, ಎಲ್ಲರೂ ನಿಮ್ಮ ಸೆಲ್ ಫೋನ್ ಕೊಟ್ಬಿಡಿ. ನಮ್ಮ ರೈಡ್ ಮುಗಿಯೋವರೆಗೂ ನೀವು ಯಾರು ಆಚೆ ಹೋಗೋ ಹಾಗಿಲ್ಲ, ಹೊರಗಡೆಯಿಂದ ಯಾರು ಒಳಗಡೆ ಬರೋ ಹಾಗಿಲ್ಲ. ಕೂತ್ಕೊಳ್ಳಿ. ಮೇಡಮ್, ಮನೆ ರೂಮ್ಸು, ಕಬೋರ್ಡ್ಸು ಇದೆಲ್ಲದರ ಕೀ ಕೊಡಿ. ಇದು ನಮ್ಮ ರೂಮಿನ ಕಬರ್ಡ್ ಕೀ ಮಾತ್ರ. ಉಳಿದ ಕೀಗಳಲ್ಲಿ ಇನ್ನು ಮಿಕ್ಕಿದ ಕೀಸ್ ಎಲ್ಲ ನಿಮ್ಗೆ ಈ ರೂಮಲ್ಲಿ ಸಿಗುತ್ತೆ. ನನ್ನ ರೂಮಿನ ಕೀ ನನ್ನ ವೈಫ್ ಹತ್ರ ಇದೆ, ಆಕೆ ಆಫೀಸ್ನಲ್ಲಿದ್ದಾಳೆ. ಮಿಸ್ಟರ್ ಜಗದೀಶ್, ನಮ್ಮ ಕೀಗಳು ಬೇಕು ಅಷ್ಟೇ. ಓಕೆ, ಡೂಪ್ಲಿಕೇಟ್ ಕೇಸ್ ಕೊಡ್ತೀನಿ. ರಮೇಶ್, ಪ್ರತಿ ರೂಮು, ಕಬೋರ್ಡ್ ಎಲ್ಲ ಚೆಕ್ ಮಾಡಿ, ಮೂಲೆ ಮೂಲೆ ಚೆಕ್ ಮಾಡಿ, ಯಾವುದು ಬಿಡಬೇಡಿ. ಎಸ್. ಮಿಸ್ಟರ್ ಜಗದೀಶ್, ನೀವು ಇಲ್ಲೇ ಇರಿ. ನಾನು ಬರ್ತೀನಿ, ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಯಾವ್ಯಾವ ಫೈಲ್ಸ್ ಎಲ್ಲೆಲ್ಲಿದೆ ಅಂತ ನಾನೇ ತೋರಿಸ್ತೀನಿ, ಬನ್ನಿ.
ಏನ್ರಿ ಇದು ಇದ್ದಕ್ಕಿದ್ದ ಹಾಗೆ ಇನ್ಕಮ್ ಟ್ಯಾಕ್ಸ್ ರೈಡು? ರೇ ಮಿಸ್ಟರ್, ಮೇಡಮ್ ಇದು ಫೈಲ್ ಎಷ್ಟು ಮೇಡಮ್ ಕಾಸ್ಟ್? ಅರೌಂಡ್ 2 lakhs. ಮಿಸ್ಟರ್ ಜಗದೀಶ್, ಹೇಳಿ. ಸ್ವಲ್ಪ ಮೂರ್ತಿದು ತೂಕ ನೋಡಬೇಕಾಯ್ತಲ್ಲ. ನೀವೇ ನೋಡಬೇಕಾಗಿಲ್ಲ, ನಾನೇ ಹೇಳ್ತೀನಿ. ಅದ್ರ ತೂಕ 2 kg, ಬೆಲೆ 65,000. ಏನು 65,000ನಾ? 1 ಲಕ್ಷ ಕೊಡ್ತೀನಿ, ನನಗೆ ಕೊಟ್ಬಿಡಿ. ಅದರ ಈಗಿನ ಬೆಲೆ 65,000 ಅಲ್ಲ, ಅದು 35 ವರ್ಷದ ಹಳೆ ವಿಗ್ರಹ. ಈಗ ಅದರ ಬೆಲೆ 15 ಲಕ್ಷ. ಮಿಸ್ಟರ್ ಜಗದೀಶ್, ಸಿಟಿಯಿಂದ ಆಚೆ ಇತ್ತೀಚೆಗೆ ನೀವು ಒಂದು ಫಾರ್ಮ್ ಪರ್ಚೇಸ್ ಮಾಡಿದ್ರಲ್ಲ, ಅದರದ್ದು ಪ್ರಾಪರ್ಟಿ ಟ್ಯಾಕ್ಸ್ ಪೇಯ್ಡ್ ರಿಸಿಟ್ ಎಲ್ಲಿದೆ? 1 ನಿಮಿಷ. ಸರ್, ಚಿತ್ರಂಜನ್ ರೂಮಲ್ಲಿ ಕ್ಯಾಶ್ ಸಿಕ್ಕಿದ್ದೆ. ಮಿಸ್ಟರ್ ಚಿತ್ರಂಜನ್, ಎಷ್ಟಿದೆ ಅಮೌಂಟ್ ಅದರಲ್ಲಿ? 12 ಲಕ್ಷ ಇರ್ಬೋದು. ಕೌಂಟ್ ಮಾಡಿ. ಓಕೆ ಸರ್. ಸರ್, ಅವ್ರು ಹೇಳಿದಷ್ಟೇ ಇದೆ. ಮಿಸ್ಟರ್ ಚಿತ್ತರಂಜನ್, ಇಷ್ಟೊಂದು ಕ್ಯಾಶ್ ಮನೇಲಿ ಇಟ್ಕೊಂಡಿದ್ದೀರಲ್ಲ, ಇದ್ರ ಬಗ್ಗೆ ಅಕೌಂಟ್ ಇದೆಯಾ? 1 ನಿಮಿಷ. ಕ್ಯಾಶ್ ಅಕೌಂಟ್ನ ಇದರಲ್ಲಿ ಡಿಕ್ಲೇರ್ ಮಾಡಿದ್ದೀವಿ ನೋಡಿ. ರಮೇಶ್, ಏನೇನಾದ್ರು ಸಿಗ್ತಾ? ಇಲ್ಲ ಸರ್, ಅಕೌಂಟ್ಸು ಡಾಕ್ಯುಮೆಂಟ್ಸು ಎಲ್ಲ ಕರೆಕ್ಟಾಗಿದೆ ಸರ್. ಇನ್ನೊಂದು ರೂಮ್ ಸರ್ಚ್ ಮಾಡೋದು ಮರ್ತು ಬಿಟ್ಟಿದ್ದೀರಾ ಅನಿಸುತ್ತೆ. ಬನ್ನಿ ತೋರಿಸ್ತೀನಿ. ಪಾಪ ಈ ಜಗದೀಶ್ಗೆ ಏನಾಗಿದೆ, ಅವನ ಬಿಹೇವಿಯರೇ ನನಗೆ ಅರ್ಥ ಆಗ್ತಿಲ್ಲ. ನನಗೂ ಅರ್ಥವಾಗ್ತಿದೆ. ಈ ರೈಡು, ಆ ಜಗದೀಶನ್ ಬಿಹೇವಿಯರು ಯಾವುದು ಅರ್ಥವಾಗ್ತಾ ಇಲ್ಲ. ಸರ್ಚ್ ಮಾಡೋದಕ್ಕೆ ಏನಾದರೂ ಉಳಿದಿದೆಯಾ?
ನಥಿಂಗ್. ರಮೇಶ್, ಮಿಸ್ ಜಗದೀಶ್, ಇಲ್ಲೊಂದು ಸೈನ್ ಮಾಡಿ. ಸೀಸ್ ಮಾಡುವಂಥದ್ದೇನೂ ಸಿಗಲಿಲ್ವಾ ನಿಮಗೆ? ಇಲ್ಲ, ಎಲ್ಲ ಸರಿಯಾಗಿದೆ. ಥ್ಯಾಂಕ್ಸ್ ಫಾರ್ ಕೋಆಪರೇಷನ್. ಆಫೀಸರ್, ಬೇರೆ ಯಾರೋ ಕಳಿಸಿರೋದಕ್ಕೆ ನೀವು ಬಂದಿದ್ದೀರಾ ಅಂತ ನನಗೆ ಗೊತ್ತು. ನಿಮಗೆ ನಿಮ್ಮದೇ ಆದ ನಡೆ ಇಲ್ಲ, ಪಗಡೆಕಾಯಿಗಳು ನೀವೆಲ್ಲ. ಹೋಗಿ, ಯಾರು ನಿಮ್ಮನ್ನು ಕಳಿಸಿದ್ರೋ ಅವ್ರ ಹತ್ರ ಹೋಗಿ ಹೇಳಿ ಉಪಯೋಗ ಆಗುವಂಥದ್ದೇನೂ ಸಿಗಲಿಲ್ಲ ಅಂತ. ತುಂಬ ತೊಂದರೆ ತೊಗೊಂಡಿದ್ದೀರಾ? ಕಾಫಿ ಏನಾದರೂ ತೊಗೋತೀರಾ? ನೋ ಥ್ಯಾಂಕ್ಸ್, ನಾವಿನ್ನು ಬರ್ತೀವಿ. ಯು ಆರ್ ಆಲ್ವೇಸ್ ವೆಲ್ಕಮ್. ಏನೇ ಇದು ಇನ್ಕಮ್ ಟ್ಯಾಕ್ಸ್ ರೈಡು? ಅಲ್ಲ, ನಾವು ರಿಟರ್ನ್ಸ್ನೆಲ್ಲ ಕರೆಕ್ಟಾಗಿ ಫೈಲ್ ಮಾಡ್ತಾಯಿದ್ದೀವಿ ಮತ್ತು ಕಂಪ್ನಿ ಅಕೌಂಟ್ಸ್ನೆಲ್ಲ ಪರ್ಫೆಕ್ಟಾಗಿ ಮೇಂಟೈನ್ ಮಾಡಿದ್ದೀವಿ. ಮತ್ತು ಯಾಕಂತ ಈ ರೈಡು? ಡ್ಯಾಡ್, ಇದೆಲ್ಲ ದೊಡ್ಡ ಲೆವೆಲ್ನಲ್ಲಿ ನಡೆದಿರುವಂಥ ಒಂದು ದೊಡ್ಡ ಸಂಚಿನ ಒಂದು ಭಾಗ. ಅಲ್ಲ ಜಗದೀಶ, ನಮ್ಮ ವಿರುದ್ಧ ಯಾರು ಯಾಕೆ ಸಂಚು ಮಾಡ್ತಾರೆ? ತಿಲಕ್ ಎಮ್ ಎನ್ ಸಿ ಅವ್ರ ವಿರುದ್ಧ ಆಂದೋಲನ ಮಾಡ್ತಿದ್ದಾರಲ್ಲ, ಅದನ್ನು ನಿಲ್ಲಿಸೋದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ. ತಿಲಕ್ ಆಂದೋಲನ ಮಾಡೋದನ್ನು ನಿಲ್ಲಿಸೋದಕ್ಕೂ ನಮ್ಮನೆ ರೈಡ್ ಮಾಡೋದಕ್ಕೂ ಏನೋ ಸಂಬಂಧ? ಅಮ್ಮ, ತಿಲಕ್ ನಮ್ಮ ಗೆಸ್ಟ್ ಹೌಸ್ನಲ್ಲಿದ್ದಾರೆ, ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಿದ್ದೀವಿ. ನಾವು ಅವ್ರಿಗೆ ಸಪೋರ್ಟ್ ಮಾಡಬಾರ್ದು ಅಂತ ಇದನ್ನೆಲ್ಲ ಮಾಡಿಸ್ತಿದ್ದಾರೆ. ಅವತ್ತು ಮನೆ ಮುಂದೆ ಗಲಾಟೆ ಮಾಡಿಸಿದ್ರು ನಾವು ಹೆದರ್ಕೊಳ್ಳಿಲ್ಲ ಅಂತ ಈಗ ರೈಡ್ ಮಾಡಿಸಿದ್ದಾರೆ. ನಮ್ಮ ಮನೆ ಮೇಲೆ, ಆಫೀಸ್ ಮೇಲೆ ರೈಡ್ ಮಾಡಿಸ್ತಿರೋ ವಿಷಯ ನಿನಗೆ ಗೊತ್ತಿತ್ತಾ? ಗೊತ್ತಿತ್ತು. ನಿನಗೆ ಹೇಗೆ ಗೊತ್ತಿದ್ದು? ಮಿನಿಸ್ಟರ್ ಪಿ ಎ ನನಗೆ ಫೋನ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟರು. KPನ? ಹೌದು ಡ್ಯಾಡ್, ಮಿನಿಸ್ಟರ್ KPನೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ನಮ್ಮ ಆಫೀಸ್ ಮತ್ತು ಮನೆ ಮೇಲೆ ರೈಡ್ ಮಾಡೋದಕ್ಕೆ ಹೇಳಿದ್ದಾನೆ. PA ನನಗೆ ಫೋನ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟರು. ಹಾಗಾಗಿ ನಾನು ಆಫೀಸ್ಗೆ ಹೋಗಲಿಲ್ಲ, ಸೀದಾ ಮನೆಗೆ ಬಂದೆ. ಇದೆಲ್ಲ KP ಮತ್ತು ರಾಜೀವ್ ಒಂದೇ ಆಟ. ಅಲ್ಲ ರೀ, ಮಿನಿಸ್ಟ್ರ್ KP ನಿಮಗೆ ತುಂಬ ಕ್ಲೋಸ್ ಅಲ್ವಾ? ಆದರೂ ನಮ್ಮ ಮನೆ ಮೇಲೆ, ಆಫೀಸ್ ಮೇಲೆ ರೈಡ್ ಮಾಡಿಸಿದ್ದಾರೆ ಅಂದರೆ? ದಾಕ್ಷಾಯಿಣಿ, ಈ ರಾಜಕಾರಣಿಗಳು ಅಂದರೆ ಹೀಗೆ, ಯಾವಾಗ ಹೇಗಿರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಸ್ನೇಹಿತರ ಥರನೇ ಇರ್ತಾರೆ, ಆದರೆ ಶತ್ರುಗಳ ಥರ ವರ್ತಿಸ್ತಾರೆ. ಈ ರಾಜಕಾರಣಿಗಳು ಯಾವತ್ತೂ ಕೂಡ ನಂಬಿಕೆಗೆ ಅರ್ಹರಲ್ಲ. PA ನನಗೆ ಫೋನ್ ಮಾಡಿ ರೈಡ್ ಮಾಡ್ತಿರೋದ್ರ ಬಗ್ಗೆ ಸೂಚನೆ ಕೊಟ್ಟ ತಕ್ಷಣ ನಾನು ಸರಿಯಾಗಿ ಫೋನ್ ಮಾಡಿ ಆಫೀಸ್ನಲ್ಲಿ ಅಕೌಂಟ್ಸು ಮತ್ತು ಸ್ಟಾಕ್ ರಿಜಿಸ್ಟರ್ ಎಲ್ಲ ಚೆಕ್ ಮಾಡಿ ರೆಡಿ ಇಟ್ಕೊಳ್ಳೋಕೆ ಹೇಳಿದೆ, ಯಾವುದೆಲ್ಲ ಆ್ಯಪ್ಸ್ ಆಗದೆ ಇರಲಿ ಅಂತ. ಅವರು ಬೂತ್ ಕನ್ನಡಿ ಹಾಕ್ಕೊಂಡು ಹುಡ್ಕಿದ್ರು ಏನೂ ಸಿಗ್ತಾ ಇರಲಿಲ್ಲ. ನಾವು ಮುಚ್ಚಿಡೋ ಅಂಥದ್ದು ಏನೂ ಇರಲಿಲ್ವಲ್ಲ. ರೈಡ್ ಮಾಡಿಸ್ಬಿಟ್ರೆ ನಾವು ಹೆದರ್ಬಿಡ್ತೇನೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ
ನಾವು ಯಾವತ್ತೂ ಕೂಡ ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡೋಕ್ಕೆ ಹೆದರೋದಿಲ್ಲ. ಇದೆಲ್ಲ ಕುಚೇಷ್ಟೆ ರಾಜೀವ್ ಒಂದು ಡ್ಯಾಡ್. ಅವನಿಗಾಗಲೇ ಕೋಟ್ಯಾಂತರ ರೂಪಾಯಿನ ಪೆಟ್ರೋಲಿಯಂ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾನೆ. ಆದಷ್ಟು ಬೇಗ ಬಿಸ್ನೆಸ್ನ ಶುರು ಮಾಡಬೇಕಾಗಿದೆ ಅವನು. ಯಾವುದೋ ಸೌಭಾಗ್ಯಕ್ಕೆ ತಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ಆದರೆ ತಾನು ಹಳ್ಳದಲ್ಲಿ ಬೀಳೋದಕ್ಕೆ ತಾನೇ ಹಳ್ಳ ತೊಡ್ಕೊತಿದ್ದೀನಿ ಅನ್ನೋದು ಗೊತ್ತಾಗ್ತಿಲ್ಲ ಅವನಿಗೆ. ಪೆಟ್ರೋಲಿಯಂ ಬಿಸ್ನೆಸ್ ಶುರು ಆದಮೇಲೆ ಅದರಿಂದ ಸಾಕಷ್ಟು ಹಣ ಬರುತ್ತೆ, ಅದರಿಂದ ಏನು ಬೇಕಾದರೂ ಮಾಡ್ಬೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಅವ್ನು ಮಾಡ್ತಿರೋದೆಲ್ಲ ವ್ಯರ್ಥ ಪ್ರಯತ್ನ ಅನ್ನೋದು ಗೊತ್ತಾಗ್ತಿಲ್ಲ ಅವನಿಗೆ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯಾ